ಅದಕ್ಕೆ ಸರ್ ಪ್ರೈವೇಟ್ ಸ್ಕೂಲ್ಸ್ ಅದು ಪ್ರೈವೇಟ್ ಸ್ಕೂಲಲ್ಲಿ ಈ ವೆಹಿಕಲ್ ಯೂಸ್ ಮಾಡ್ಕೊತಾ ಇದ್ದಾರೆ. ಅದು ಸುಮಾರು ಅದು ಯಾಕೆ ಅಂತ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ನಾನು ನಿರ್ದಾಕ್ಷಿಣ್ಯವಾಗಿ ಸೀಸ್ ಮಾಡಿ ಅಂತ ಹೇಳಿದ್ದೀನಿ. ಕೋಟ್ಯಾಂತರ ರೂಪಾಯಿ ಗೌರ್ಮೆಂಟಿಗೆ ಲಾಸ್ ಆಗುತ್ತೆ. ಬರೀ ಇವರೇ ಅಲ್ಲ, ನಾನು ಎಲ್ಲ ಡಿಸ್ಟಿಕ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ 20,000 30,000, ಅಲ್ಲೆಲ್ಲ ಹಾವೇರಿಯಲ್ಲಿ 55,000, ಆ ಥರ ಲಕ್ಷಾಂತರ ಕೋಟ್ಯಾಂತರ ಗೌರ್ಮೆಂಟ್ಗೆ ಲಾಸ್ ಆಗ್ತಾ ಇದೆ. ಅದಲ್ಲದೆ FC ಇಲ್ಲದೆ ಶಾಲಾ ಮಕ್ಕಳು ಯಾವುದೇ ವೆಹಿಕಲ್ ನಡೆದರೂ FC ಇಲ್ಲ ಅಂದ್ರೆ ಇನ್ಶೂರೆನ್ಸ್ ಇಲ್ಲ. ಇನ್ಶೂರೆನ್ಸ್ ಇಲ್ಲದೇ ಅಕಸ್ಮಾತ್ ಯಾವುದೋ ಒಂದು ಬಸ್ ಹೆಚ್ಚು ಕಮ್ಮಿ ಆದರೆ ಅವ್ರಿಗೆ ಯಾರು ಪರಿಹಾರ ಕೊಡ್ತಾರೆ? ಓನರ್ ಕೊಡಬೇಕು. ಓನರ್ ಯಾರೋ ದೇವರಿಗೆ ಗೊತ್ತು. ಅದು ಸ್ವಲ್ಪ ಸ್ಟ್ರಿಕ್ಟಾಗಿ ನಾವು ಮಾಡ್ತಾಯಿದ್ದೀನಿ. ಎಲ್ಲ ಕಡೆ RTO ಆಫೀಸ್ಗಳಲ್ಲಿ ಎಲ್ರಿಗೂ ಅದನ್ನು ಮಾಡಿದ್ದೀನಿ. ಆಮೇಲೆ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲೂ ಎಲ್ಲ ನನ್ನ 16 ಡಿಸ್ಟಿಕ್ಗಳಲ್ಲೂ ಸರ್ಕ್ಯುಲರ್ ಇಶ್ಯೂ ಮಾಡಿಸಿದ್ದೀನಿ ನಾನು. ನಮ್ಮ DHO ಕಡೆಯಿಂದ ಯಾವುದೇ ಕಾರಣಕ್ಕೂ ನಮ್ಮ ಆಸ್ಪತ್ರೆಗೆ ಹೋದಾಗ ಗೌರ್ಮೆಂಟ್ ಡಾಕ್ಟ್ರುಗಳು ಅವ್ರ ಸೈಡು ಅವರು ಬರ್ಕೊಡ್ಬಾರ್ದು. ಮೆಡಿಕಲ್ ಸ್ಟೋರಲ್ಲಿ ತಗೊಳ್ಳಿ ಪ್ರೈವೇಟಲ್ಲಿ ಅಂತೇಳಿ ಬರ್ಕೊಳ್ಬಾರ್ದು. ಬರ್ಕೊಟ್ರೆ ಅಪರಾಧ ಅಂತ ಆಕ್ಷನ್ ತೊಗೊಳ್ಳಿ ಅಂತ ಸರ್ಕ್ಯುಲರ್ ಇಶ್ಯೂ ಮಾಡಿದ್ದೀನಿ. DDPIಗಳಿಗೆ ಇಶ್ಯೂ ಮಾಡಿಸಿದ್ದೀನಿ. ಅವರಿಗೆ ಒಳ್ಳೆಯ ತಿಂಡಿ ಆಹಾರ ಹಾಸ್ಟೆಲಲ್ಲಿ ಕೊಡಬೇಕು ಅಂತ. ಸ್ಕೂಲ್ ಟೀಚರ್ಗಳು ಬೆಳಗ್ಗೆ ಅಟೆಂಡೆನ್ಸ್ ಹಾಕ್ಬಿಟ್ಟು ಲೇವಾದೇವಹಾರಕ್ಕೆ ಹೋಗ್ಬಿಡ್ತಾರೆ. ಅದೆಲ್ಲ ಆಗಬಾರ್ದು ಅಂತ ಕಟ್ಟುನಿಟ್ಟಿನಂತ DDPI ಕೊಟ್ಟಿದ್ದಾರೆ, ನಮ್ಮ DHO ಕೊಟ್ಟಿದ್ದಾರೆ. ಎಲ್ಲ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದೀನಿ. ಆಮೇಲೆ ನಮ್ಮ ಜಿಲ್ಲಾಧಿಕಾರಿಗೆ ಹೇಳಿದ್ದೀನಿ, ಯಾರು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾರೋ ಅವರು ಆದಷ್ಟು ಈ ಜಿಲ್ಲೆಯಲ್ಲಿ ಇರಬೇಕು, ದಾವಣಗೆರೆಯಲ್ಲಿ ಇರಬೇಕು. ದಾವಣಗೆರೆ ಕೆಲಸ ಮಾಡೋರು ಎಲ್ಲಿಂದನೂ ಬರಬೇಕು ಅಂತ ಆಗೋದಿಲ್ಲ. ಅವರು ಸ್ಟೇಷನಲ್ಲಿ ಇರಬೇಕು. ಅವರೇ ಟಾಪ್ ಆಫೀಸರ್ಸ್ ಇಲ್ಲೇ ಇರ್ತಾರೆ. ಬೇರೆಯವ್ರು ದೂರ ಬರೋದು ಅರ್ಥ ಇಲ್ಲ. ಆ ಥರ ಸರ್ಕ್ಯುಲರು ಮಾಡಿಸಿದ್ದೀನಿ. ಅವ್ರು ನಮ್ಮ ಜಿಲ್ಲಾಧಿಕಾರಿಗಳನ್ನು ರಿಕ್ವೆಸ್ಟ್ ಮಾಡ್ಕೊತೀನಿ, ಆ ಥರ ಸರ್ಕ್ಯುಲರ್ ಇಶ್ಯೂ ಮಾಡಿ ಸರ್. ದೇ ಶುಡ್ ಬಿ ಇನ್ ಸ್ಟೇಷನ್. ಜನರ ಕೈ ಸಿಗಬೇಕು. ಅವರು ಎಲ್ಲಿಂದನೋ ಬರೋದು 12 ಗಂಟೆಗೆ, ಹೋಗೋದು 4 ಗಂಟೆಗೆ, ಮಧ್ಯಾಹ್ನ 1 ಅವರ್ ಊಟಕ್ಕೆ, ಜನಗಳ ಕೈಗೆ ಸಿಗಲ್ಲ. ಅಂಥವೆಲ್ಲನ್ನ ಕಟ್ಟುನಿಟ್ಟು ಎಲ್ಲ ಕಡೆ ನಾನು ಹೋಗ್ತಾ ಇದ್ದೆ. ಎಲ್ಲ ಎಲ್ಲೆಲ್ಲಿ ಏನೇನು ಮಾಡಬೇಕು ಅದನ್ನು ಮಾಡ್ತಾಯಿದ್ದೀನಿ. ಅದಲ್ಲದೆ ನಾನು ನಮ್ಮ CEO ಸಾಹೇಬ್ ರಿಕ್ವೆಸ್ಟ್ ಮಾಡಿದ್ದೀನಿ, ಎಲ್ಲ EOಗಳಿಗೆ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ಗೆ ಅವರ ಆಫೀಸಲ್ಲಿ ಎಷ್ಟು ಕೆಲಸ ಮಾಡಬೇಕು. ಅವ್ರು ಮಾಡದೇ ಇದ್ದೆ ಒಂದಷ್ಟು ಜನ ಸಸ್ಪೆನ್ಷನ್ ಮಾಡಿ ಆ್ಯಕ್ಷನ್ ತೊಗೊಳ್ಳಿ, ಡಿಸಿಪ್ಲಿನ್ ಆ್ಯಕ್ಷನ್ ತೊಗೊಳ್ಳಿ ಅಂತ ಅವರಿಗೆಲ್ಲ ಕಟ್ಟುನಿಟ್ಟಿನ ಸೂಚನೆ ಮಾಡಿದ್ದೀನಿ.